ಗಾಯ್ಸ್, ಇವತ್ತು ನಾವು ಪೈಥಾನ್ ಅಲ್ಲಿ ಲಾಜಿಕಲ್ ಆಪರೇಟರ್ ಅಂದ್ರೇನು ನೋಡೋಣ ಬನ್ನಿ. ಸೊ ವಾಟ್ ಈಸ್ ಲಾಜಿಕಲ್ ಆಪರೇಟರ್? ದೀಸ್ ಆಪರೇಟರ್ಸ್ ಯೂಸ್ ಟು ಕಂಬೈನ್ ದಿ ಕಂಡೀಷನಲ್ ಆರ್ ಕಂಪ್ಯಾರಿಸನಲ್ ಸ್ಟೇಟ್ಮೆಂಟ್. ಅಂದ್ರೆ ನೀವು ಒಂದಕ್ಕಿಂತ ಜಾಸ್ತಿ ಕಂಪ್ಯಾರಿಸನ್ ಅಥವಾ ಮಲ್ಟಿಪಲ್ ಕಂಪ್ಯಾರಿಸನ್ ಮಾಡ್ಬೇಕಂದ್ರೆ ಲಾಜಿಕಲ್ ಆಪರೇಟರ್ ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ರಿಲೇಷನಲ್ ಆಪರೇಟರ್ ಅಲ್ಲಿ ನೀವು ಎ ಗ್ರೇಟರ್ ದೆನ್ ಬಿ ಚೆಕ್ ಮಾಡಿದ್ರಿ ಅಥವಾ ಎ ಲೆಸರ್ ದೆನ್ ಬಿ ಅಂತ ಚೆಕ್ ಮಾಡಿದ್ರಿ. ಈಗ ನಿಮ್ಮ ಹತ್ರ ಮಲ್ಟಿಪಲ್ ವೇರಿಯೇಬಲ್ ಬಂದು, ಫಾರ್ ಎಕ್ಸಾಂಪಲ್ ಎ ಕಾಮ ಬಿ ಕಾಮ ಸಿ ಇದೆ. ಈಗ ಎ ಗ್ರೇಟರ್ ದೆನ್ ಬಿ ಕೂಡ ಚೆಕ್ ಮಾಡಬೇಕು, ಅಟ್ ದ ಸೇಮ್ ಟೈಮ್ ಬಿ ಗ್ರೇಟರ್ ದೆನ್ ಸಿ ಇದೆಯಾ ಇದು ಕೂಡ ಚೆಕ್ ಮಾಡಬೇಕು. ಈ ತರ ಮಲ್ಟಿಪಲ್ ಕಂಪ್ಯಾರಿಸನ್ ಮಾಡುವಾಗ ನಿಮಗೆ ಈ ಆಂಡ್ ಆರ್ ನಾಟ್ ಹೆಲ್ಪ್ ಆಗುತ್ತೆ. ಇದರಲ್ಲಿ ಆಂಡ್ ಯಾವಾಗ ಯೂಸ್ ಮಾಡಬೇಕು, ಆರ್ ಯಾವಾಗ ಯೂಸ್ ಮಾಡಬೇಕು ಮತ್ತೆ ನಾಟ್ ಯಾವಾಗ ಯೂಸ್ ಮಾಡಬೇಕು ನೋಡೋಣ ಬನ್ನಿ. ಈಗ ನಾನು ಎ ಗ್ರೇಟರ್ ದೆನ್ ಬಿ ಚೆಕ್ ಮಾಡ್ತಾ ಇದ್ದೀನಿ, ಅಟ್ ದ ಸೇಮ್ ಟೈಮ್ ಅದೇ ಲೈನ್ ಅಲ್ಲಿ ಬಿ ಗ್ರೇಟರ್ ದೆನ್ ಸಿ ಚೆಕ್ ಮಾಡಬೇಕು ಅನ್ಕೊಳ್ಳಿ. ಇದ್ರ ಮಧ್ಯೆ ನಾನು ಆಂಡ್ ಆಪರೇಟರ್ ನ ಬರೆದ್ರೆ ಈಗ ಆಂಡ್ ಏನ್ ಹೇಳುತ್ತೆ, ನೀವೇನಾದ್ರೂ ಲೆಫ್ಟ್ ಸೈಡ್ ಕಂಪ್ಯಾರಿಸನ್ ಮಾಡ್ತೀರಾ. ಎ ಗ್ರೇಟರ್ ದೆನ್ ಬಿ, ಹೌದು 5 4ಕ್ಕಿಂತ ದೊಡ್ಡದು. ಆನ್ಸರ್ ಏನ್ ಬರುತ್ತೆ? ಆನ್ಸರ್ ಬೂಲಿನಲ್ಲಿ ಟ್ರೂ ಅಂತ ಬರುತ್ತೆ. ರೈಟ್ ಸೈಡ್ಗೆ ಬಿ ಗ್ರೇಟರ್ ದೆನ್ ಸಿ, ಹೌದು 4 3ಕ್ಕಿಂತ ದೊಡ್ಡದು. ಇವಾಗ್ಲೂ ಆನ್ಸರ್ ಟ್ರೂ ಬರುತ್ತೆ. ಆ್ಯಂಡ್ ಲೆಫ್ಟ್ಗೆ ಮತ್ತೆ ರೈಟ್ಗೆ ಆನ್ಸರ್ ಏನಾದ್ರು ಟ್ರೂ ಬಂದ್ರೆ ಅದು ಔಟ್ಪುಟ್ ಅನ್ನ ಟ್ರೂ ಅಂತ ಪ್ರಿಂಟ್ ಮಾಡುತ್ತೆ. ಅದು ಬಿಟ್ಟು ಬೇರೆ ಯಾವುದೇ ಕೇಸ್, ಫಾರ್ ಎಕ್ಸಾಂಪಲ್ ಈ ಕಡೆ ಫಾಲ್ಸ್ ಈ ಕಡೆ ಟ್ರೂ, ಅಥವಾ ಈ ಕಡೆ ಟ್ರೂ ಈ ಕಡೆ ಫಾಲ್ಸ್, ಅಥವಾ ಎರಡು ಕಡೆ ಫಾಲ್ಸ್, ಈ ಮೂರು ಸಿನಾರಿಯೋಗಳಲ್ಲಿ ಅದು ಔಟ್ಪುಟ್ ಅನ್ನ ಫಾಲ್ಸ್ ಆಗಿನೇ ಕೊಡುತ್ತೆ. ಓನ್ಲಿ ಎರಡು ಕಡೆ ಟ್ರೂ ಬಂದಾಗ ಮಾತ್ರ ಔಟ್ಪುಟ್ ಅನ್ನ ಟ್ರೂ ಅಂತ ಕೊಡುತ್ತೆ. ಇದನ್ನ ರಿಯಲ್ ಟೈಮ್ ಅಲ್ಲಿ ಎಲ್ಲಿ ಯೂಸ್ ಮಾಡ್ತಾರೆ? ಫಾರ್ ಎಕ್ಸಾಂಪಲ್ ಒಂದು ಕಂಪ್ನಿ ಇದೆ, ಅದೊಂದು ಕಾಲೇಜ್ಗೆ ಪ್ಲೇಸ್ಮೆಂಟ್ ಅಂತ ಬಂದಿದೆ. ಇವಾಗ ಕಾಲೇಜ್ ಏನ್ ಮಾಡುತ್ತೆ, ಒಂದು ಎಕ್ಸೆಲ್ ಶೀಟ್ ಅನ್ನ ಕೊಡುತ್ತೆ, ಅದರಲ್ಲಿರುವಂತ ಎಲ್ಲಾ ಸ್ಟೂಡೆಂಟ್ಗಳ ಲಿಸ್ಟ್ ಅನ್ನ ಕೊಡುತ್ತೆ. ಅದರಲ್ಲಿ BBA ಇರ್ತಾರೆ, BCA ಇರ್ತಾರೆ, BE ಇರ್ತಾರೆ, ರೈಟ್? ಈಗ ಕಂಪ್ನಿಗೆ ಏನ್ ಬೇಕಾಗಿದೆ? ಕಂಪ್ನಿಗೆ BE ಬ್ರಾಂಚ್ ಬೇಕಾಗಿದೆ, ಅದ್ರ ಜೊತೆಗೆ CS ಬ್ರಾಂಚ್ ಇಂದಾನೆ ಅವರಿಗೆ ಕ್ಯಾಂಡಿಡೇಟ್ಸ್ ಬೇಕಾಗಿದ್ದಾರೆ ಅಂತ ಅನ್ಕೊಳ್ಳಿ. ಈಗ ಆ ಎಕ್ಸೆಲ್ ಶೀಟ್ ಅಲ್ಲಿ ಡಿಗ್ರಿ ಇಸ್ ಈಕ್ವಲ್ ಟು BE ಅಂಡ್ ಬ್ರಾಂಚ್ ಈಕ್ವಲ್ ಟು CS ಅಂತ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಎಂಟೈರ್ ಕಾಲೇಜ್ ಸ್ಟೂಡೆಂಟ್ಸ್ ಲಿಸ್ಟ್ ಇಂದ ನನಗೆ BE ಸ್ಪೆಸಿಫಿಕಲಿ ಅದರಲ್ಲೂ CS ಬ್ರಾಂಚ್ ನ ಹುಡುಗರು ಫಿಲ್ಟರ್ ಆಗ್ತಾರೆ. ಇದು ಆಂಡ್ ನ ಯೂಸೇಜ್. ನೆಕ್ಸ್ಟ್ ಇವಾಗ ಆರ್ ಆಪರೇಟರ್. ಇವಾಗ ನಿಮ್ಮ ಹತ್ರ ಅಗೇನ್ ಸೇಮ್ ಅದೇ 3 ವೇರಿಯೇಬಲ್ ತಗೋತೀನಿ. ಇವಾಗ ಎ ಗ್ರೇಟರ್ ದೆನ್ ಬಿ ಆರ್ ಅಂತ ಬರೆದು ಬಿ ಗ್ರೇಟರ್ ದೆನ್ ಸಿ ಕಂಪೇರ್ ಮಾಡಿದವಾಗ ಆರ್ ಏನ್ ಹೇಳುತ್ತೆ? ಆರ್ ನಾನು ಆಂಡ್ ತರ ಸ್ಟ್ರಿಕ್ಟ್ ಅಲ್ಲ, ಎರಡು ಕಡೆ ಟ್ರೂ ಬಂದಾಗ ಔಟ್ಪುಟ್ ನ ಟ್ರೂ ಕೊಡ್ತೀನಿ, ಅದ್ರ ಜೊತೆಗೆ ಅಟ್ಲೀಸ್ಟ್ ಒಂದ್ ಕಡೆ ಟ್ರೂ ಬಂದ್ರು ನಾನು ಔಟ್ಪುಟ್ ಅನ್ನ ಟ್ರೂ ಮಾಡ್ತೀನಿ ಅಂತ ಹೇಳುತ್ತೆ. ಓನ್ಲಿ ಎರಡು ಕಡೆ ಫಾಲ್ಸ್ ಆದಾಗ ಮಾತ್ರ ಔಟ್ಪುಟ್ ಅನ್ನ ಫಾಲ್ಸ್ ಮಾಡ್ತೀನಿ. ಇದು ಆರ್ ನ ಕಂಡೀಷನ್. ಸೊ ಈಗ ಇಲ್ಲಿಗೆ ಏನಾಗುತ್ತೆ? ಇಟ್ ವಿಲ್ ಬಿ ಟ್ರೂ ಟ್ರೂ. ಆನ್ಸರ್ ಏನ್ ಬರುತ್ತೆ? ನಮಗೆ ಆನ್ಸರ್ ಟ್ರೂ ಬರುತ್ತೆ. ನೆಕ್ಸ್ಟ್ ಕೇಸ್ಗಳನ್ನ ಕೆಳಗಡೆ ಬರಿತೀನಿ. ಸೊ ಫಸ್ಟ್ ಕೇಸಲ್ಲಿ ಎರಡು ಕಡೆ ಟ್ರೂ ಇದೆ, ಆನ್ಸರ್ ಟ್ರೂ ಬಂದಿದೆ. ಸೆಕೆಂಡ್ ಕೇಸಲ್ಲಿ ಅಟ್ಲೀಸ್ಟ್ ಒಂದ್ ಕಡೆ ಟ್ರೂ ಇದೆಯಾ, ಔಟ್ಪುಟ್ ವಿಲ್ ಬಿ ಟ್ರೂ. ಈಗ ಇಲ್ಲಿ ನೋಡಿ ಲೆಫ್ಟ್ ಸೈಡ್ಗೆ ಟ್ರೂ ಆಗಿದೆ, ಆನ್ಸರ್ ವಿಲ್ ಬಿ ಟ್ರೂ. ಲಾಸ್ಟ್ ಒನ್ ಅಲ್ಲಿ ಎರಡು ಕಡೆ ಫಾಲ್ಸ್ ಆಗಿದೆ, ಔಟ್ಪುಟ್ ವಿಲ್ ಬಿ ಫಾಲ್ಸ್. ಇದನ್ನ ಪ್ರಾಕ್ಟಿಕಲಿ ಎಲ್ಲಿ ಯೂಸ್ ಮಾಡ್ತಾರೆ? ಸೇಮ್ ಆಂಡ್ ಎಕ್ಸಾಂಪಲ್ ನೇ ತಗೋಣ. ಅದರಲ್ಲಿ ಏನಾಗಿತ್ತು, ನಮಗೆ BE ಮತ್ತೆ ಸ್ಪೆಸಿಫಿಕಲಿ CS ಬೇಕಾಗಿತ್ತು. ಈಗ ನಂಗೆ BE ಏನೋ ಇರ್ಲಿ, ಅದಾದ್ಮೇಲೆ CS ಬೇಕು ಅಂತ ಏನು ಕಂಡೀಷನ್ ಇಲ್ಲ. ನನಗೆ CS ಜೊತೆಗೆ ಮೆಕ್ಯಾನಿಕಲ್ ಬಂದ್ರು ಐ ವಿಲ್ ಹೈರ್, ಅಥವಾ IT ಬಂದ್ರು ಐ ವಿಲ್ ಹೈರ್, EC ಬಂದ್ರು ಐ ವಿಲ್ ಹೈರ್ ಅಂದವಾಗ ಈಗ ನಾನು ಆರ್ ಆಪರೇಟರ್ ನ ಯೂಸ್ ಮಾಡಿದ್ರೆ ಅಟ್ಲೀಸ್ಟ್ ಒಂದ್ ಕಡೆ ಟ್ರೂ ಆದ್ರೂ ಸಾಕು, ರಿಮೈನಿಂಗ್ ಅನ್ನೋದು ಟ್ರೂ ಮಾಡಿಬಿಟ್ಟು ಔಟ್ಪುಟ್ ನ ಕೊಡುತ್ತೆ. ದಿಸ್ ಇಸ್ ಹೌ ಆರ್ ಆಪರೇಟರ್ ವರ್ಕ್ಸ್. ಸೊ ಲಾಸ್ಟ್ ಬರೋದೆ ನಾಟ್ ಆಪರೇಟರ್. ಇದು ತುಂಬಾ ಈಸಿ. ಇದೇನ್ ಮಾಡುತ್ತೆ? ಔಟ್ಪುಟ್ ಅಲ್ಲಿ ನಿಮಗೆ ಟ್ರೂ ಬಂದಿರೋದನ್ನ ಫಾಲ್ಸ್ ಮಾಡುತ್ತೆ, ಫಾಲ್ಸ್ ಬಂದಿರೋದನ್ನ ಟ್ರೂ ಮಾಡುತ್ತೆ. ಫಾರ್ ಎಕ್ಸಾಂಪಲ್ A ಇಸ್ ಈಕ್ವಲ್ ಟು 5, B ಇಸ್ ಈಕ್ವಲ್ ಟು 6, C ಇಸ್ ಈಕ್ವಲ್ ಟು 7 ಅಂತ ತಗೊಂಡೆ. ಈಗ A ಗ್ರೇಟರ್ ದ್ಯಾನ್ B ಅಂತ ಕಂಪೇರ್ ಮಾಡಿದೆ. ಇವಾಗ A ಇಸ್ ಈಕ್ವಲ್ ಟು 5 ಇದೆ, B ಇಸ್ ಈಕ್ವಲ್ ಟು 6 ಇದೆ. ಈಗ ಆನ್ಸರ್ ಏನ್ ಬರುತ್ತೆ? ಗ್ರೇಟರ್ ಅಲ್ಲ, ಇದು ಆಕ್ಚುಲಿ ಫಾಲ್ಸ್. ಬಟ್ ನಾನು ಏನಾದ್ರೆ ಇವಾಗ ಇದ್ರ ಮುಂದ್ಗಡೆ ನಾಟ್ ಅಂತ ಬರೆದು ಇದನ್ನ ಬ್ರಾಕೆಟ್ ಅಲ್ಲಿ ಬರೆದ್ರೆ ಇವಾಗ ಫಾಲ್ಸ್ ಬಂದಿರುವಂತ ಔಟ್ಪುಟ್ ಏನಾಗುತ್ತೆ? ನಾಟ್ ಅಲ್ಲಿ ಬಂದ್ರೆ ಆನ್ಸರ್ ಟ್ರೂ ಅಂತ ಬರುತ್ತೆ. ಈ ತರ ನಾಟ್ ಕೆಲಸ ಮಾಡುತ್ತೆ. ಸೊ ಇವುಗಳನ್ನ ಪ್ರಾಕ್ಟಿಕಲಿ ನೋಡೋಣ ಬನ್ನಿ. ಸೊ ಗೈಸ್, ಇವಾಗ 3 ವೇರಿಯೇಬಲ್ ತಗೊಂಡಿದ್ದೀನಿ. ಎ ಅಲ್ಲಿ 5 ಸ್ಟೋರ್ ಆಗಿದೆ, ಬಿ ಅಲ್ಲಿ 4, ಸಿ ಅಲ್ಲಿ 3 ಆಗಿದೆ. ಈಗ ಐ ವಿಲ್ ಡೂ ಫಸ್ಟ್ ಆಂಡ್ ಆಪರೇಷನ್. ಎ ಗ್ರೇಟರ್ ದೆನ್ ಬಿ ಅಂಡ್ ಬಿ ಗ್ರೇಟರ್ ದೆನ್ ಸಿ ಅಂತ ಬರ್ತೀನಿ. ಇಫ್ ಐ ರನ್, ಸಿ ಗೈಸ್, ಟ್ರೂ ಅಂತ ಬಂದಿದೆ. ಸೊ ಎರಡು ಕಡೆ ಟ್ರೂ ಇದೆ, ಔಟ್ಪುಟ್ ಟ್ರೂ ಆಗಿದೆ. ಇವಾಗ ಒಂದು ಕಂಡೀಷನ್ ನ ಫಾಲ್ಸ್ ಮಾಡ್ತೀನಿ, ಇದನ್ನ ಲೆಸ್ಸರ್ ದೆನ್ ಮಾಡ್ತೀನಿ. ಇವಾಗ ರನ್ ಮಾಡಿದ್ರೆ
ಸಿ ಗೈಸ್ ಔಟ್ಪುಟ್ ಫಾಲ್ಸ್ ಬರ್ತಾ ಇದೆ. ದಿಸ್ ಈಸ್ ಆಂಡ್ ಆಪರೇಟರ್. ಲೆಟ್ ಅಸ್ ಸಿ ಆರ್ ಆಪರೇಟರ್. ಸೊ ಫಸ್ಟ್ ಒಂದನ್ನ ಕಮೆಂಟ್ ಮಾಡ್ತೀನಿ. ಇವಾಗ ಈ ಆಂಡ್ ಜಾಗದಲ್ಲೇ ಇದನ್ನ ಆರ್ ಅಂತ ಬರಿತೀನಿ. ಈಗ ಆರ್ಗೇನು ಅಟ್ಲೀಸ್ಟ್ ಒನ್ ಕಂಡೀಷನ್ ಟ್ರೂ ಆದ್ರೂ ಸಾಕು ಔಟ್ಪುಟ್ ನ ಟ್ರೂ ಮಾಡುತ್ತೆ. ಇವಾಗ ಬಿ ಗ್ರೇಟರ್ ದೆನ್ ಸಿ ಆಕ್ಚುಲಿ ಟ್ರೂ ಇದೆ, ಬಟ್ ಎ ಲೆಸರ್ ದೆನ್ ಬಿ ಇಸ್ ಫಾಲ್ಸ್. ಸ್ಟಿಲ್ ಔಟ್ಪುಟ್ ವಿಲ್ ಬಿ ಸಿ ಟ್ರೂ ಅಂತ ಬಂದಿದೆ. ಬಟ್ ಇಟ್ ಓನ್ಲಿ ಗಿವ್ಸ್ ಫಾಲ್ಸ್ ವೆನ್ ಬೋತ್ ಆರ್ ಫಾಲ್ಸ್. ಐ ವಿಲ್ ಗಿವ್ lesser than, and if I run, see the output will be false. Okay, this is OR operator. Let us see the last one, NOT operator. So NOT ಏನ್ ಮಾಡುತ್ತೆ, ಔಟ್ಪುಟ್ ಅನ್ನ ರಿವರ್ಸ್ ಮಾಡುತ್ತೆ. ಈಗ ನೋಡಿ ಈ ಲೈನ್ ಔಟ್ಪುಟ್ ನನಗೆ ಏನ್ ಬಂದಿದೆ, ಔಟ್ಪುಟ್ ಅಲ್ಲಿ ಫಾಲ್ಸ್ ಅಂತ ಬಂದಿದೆ. ಇವಾಗ ನಾನು ಈ ಹೋಲ್ ಔಟ್ಪುಟ್ ಅನ್ನ ನಾಟ್ ಅಂತ ಬರೆದು ಇದ್ರೊಳಗಡೆ ರ್ಯಾಪ್ ಮಾಡಿದ್ರೆ ನೋಡಿ ಇವಾಗ ಆನ್ಸರ್ ಫಾಲ್ಸ್ ಅನ್ನೋದು ಟ್ರೂ ಆಗುತ್ತೆ. ಗೈಸ್ ಟ್ರೂ ಆಗಿದೆ. ಈ ತರ ನಿಮಗೆ ನಾಟ್ ಕೆಲಸ ಮಾಡುತ್ತೆ. ಸೊ ಮಲ್ಟಿಪಲ್ ಚೆಕ್ ಮಾಡುವಾಗ ಎರಡು ಕಡೆ ಕಂಪಲ್ಸರಿ ಟ್ರೂ ಬೇಕು ಅಂದ್ರೆ ಆ್ಯಂಡ್ ಯೂಸ್ ಮಾಡಿ, ಇಲ್ಲ ಅಟ್ಲೀಸ್ಟ್ ಒಂದ್ ಸೈಡ್ಗೆ ಟ್ರೂ ಆದ್ರೆ ಸಾಕು ಅಂದ್ರೆ ಆರ್ ಯೂಸ್ ಮಾಡಿ. ಬಂದಿರೋ ಔಟ್ಪುಟ್ ಅನ್ನ ರಿವರ್ಸ್ ಮಾಡಬೇಕು ಅಂದ್ರೆ ನಾಟ್ ಯೂಸ್ ಮಾಡಿ. ಓಕೆ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಅರ್ಥ ಆಗ್ತಿದ್ಯಾ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಕನ್ನಡದಲ್ಲೇ ಪೈಥಾನ್ ಕಲಿಬೇಕು ಅಂದ್ರೆ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಅಂಡ್ ಟೇಕ್ ಕೇರ್.